ನಾಡಿನ ಸಮಸ್ತ ಕರ್ನಾಟಕ ಜನತೆಗೆ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಈಶ್ವರನ ಶ್ರೀ ಈಶ್ವರ ಅಂತೇಳಿ ಸೋಳಂಗ ನರ್ಸರಿ, ಸೋಳಂಗ ರಸ್ತೆ, ಸುರುವನ್ನೆ, ಶ್ರೀ ಬೆಟ್ಟಮಲ್ಲೇಶ್ವರ ಹೈಟೆಕ್ ನರ್ಸರಿ. ನಿಮಗೆ ಈ ಹಿಂದೆ ನಾನು ಯಾಕೆ ನರ್ಸರಿ ಮಾಡಿದೆ ಅದ್ರ ಬಗ್ಗೆ ನಿಮ್ಮ ಉದ್ದೇಶ ಏನು ಅಂತೇಳಿ ಹೇಳಿದೆ. ನಮ್ಮದು 3 ಬ್ರಾಂಚ್ ಇದ್ದಾವೆ. ಅದರಲ್ಲಿ 3ನೇ ಬ್ರಾಂಚಿಗೆ ಹೋಗೋಣ ಬನ್ನಿ. ಏನಪ್ಪ ಅಂತಂದರೆ ಇದು ನಮ್ಮ ನರ್ಸರಿ 10 ಗುಂಟೆ ನರ್ಸರಿ ಇದೆ. ಇದರಲ್ಲಿ ನಾವು ಎಲ್ಲ ಬಗೆಯ ತರಕಾರಿ ಸಸಿಗಳನ್ನು ನಾವು ರೆಡಿ ಮಾಡ್ತೀವಿ. ಅದೇ ರೀತಿ ಪಪ್ಪಾಯಿ, ನುಗ್ಗಿ ಗಿಡ ಎಲ್ಲನೂ ಮಾಡ್ತೀವಿ. ಬನ್ನಿ ಹಾಗೆ ನಾವು ಮೊದಲನೇದಾಗಿ 10 ಗುಂಟೆ ನರ್ಸರಿಯಲ್ಲಿ 4 ಬೆಡ್ ಸಿಸ್ಟಮ್ ರೆಡಿ ಮಾಡಿದ್ದೀವಿ. ಅದರಲ್ಲಿ ಖಾಲಿ 1 ಬೆಡ್, 2nd ಬೆಡ್, 3rd ಬೆಡ್, 4th ಬೆಡ್ ಅಂತೇಳಿ. ಇದು ಯಾಕೆ ರನ್ಸ್ ಹೊಡೆದಿವಿ ಅಂದರೆ ಸ್ವಲ್ಪ ಸೀಪೇಜ್ ಏನಾದರೂ ಇದ್ದರೆ ನೀರು ಅದರಲ್ಲಿ ಡೌನ್ ಆಗಲಿ ಅನ್ನೋ ಉದ್ದೇಶದಿಂದ. ಈಗ ಮೊದಲನೇದಾಗಿ ನನಗೆ ಹೇಳ್ತಾ ಇದ್ದೆ, ಯಾವ ರೀತಿ ಬೀಜಗಳನ್ನು ಮೊದಲು ನಾವು ಸ್ಟಾರ್ಟ್ ಮಾಡ್ತೀವಿ, ಯಾವ ರೀತಿ ಹಾಕ್ತೀವಿ, ಯಾವ ಕಂಪ್ನಿ ಗೊಬ್ಬರಗಳನ್ನು ತರಿಸ್ತೀವಿ, ಎಲ್ಲಿಂದ ತರಿಸ್ತೀವಿ, ಒಂದು ಟ್ರೇಯಲ್ಲಿ ಎಷ್ಟು ಗಿಡಗಳನ್ನು ರೆಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಇದೆಲ್ಲ ಗೊತ್ತಿದೆ ನರ್ಸರಿ. ಮಧ್ಯದಾಗ ಹೇಳ್ಬೇಕಂತಂದರೆ ಇದು ಕಾವೇರಿ ಕೋಕೋಫಿಟ್ ಗೊಬ್ಬರ. ಇದು ಅರಸೀಕೆರೆಯಿಂದ ತರಿಸ್ತೀವಿ. ಟನ್ ಕೋಕೋಫಿಟ್ಟು ಅರಸೀಕೆರೆಯಿಂದ ತರಿಸ್ತೀವಿ. ವಾರಕ್ಕೆ ನಮಗೆ 4 ಟನ್ ಗೊಬ್ಬರ ಬೇಕಾಗುತ್ತದೆ. ಇದು ಟ್ರೈಗಳು, ಇದು ತುಮಕೂರಿಂದ ತರಿಸ್ಕೊಳ್ಳೋದು. ಇದು ಏನಪ್ಪ ಅಂದರೆ ಒಂದರಲ್ಲಿ 100 ಇರ್ತವೆ. ಒಂದು ಟ್ರೇಯಲ್ಲಿ 98 ಹೋಲ್ಗಳಿರ್ತವೆ. ಇದರಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಇದು ಸಹ ನುಗ್ಗೆ ಗಿಡ, ಪಪ್ಪಾಯಿ ಗಿಡಗಳನ್ನ ಮಾಡ್ತೀವಿ. ಇದರಲ್ಲಿ ದೊಡ್ಡ ಕಪ್ ಇರುತ್ತೆ. ಇದ್ರ ಕೋಕೋಫಿಟ್ ಹಾಕಿ ರೆಡಿ ಮಾಡೋದು. ಕೆಲವರು ಇಷ್ಟಪಡೋಲ್ಲ, ಟ್ರೈಯಲ್ಲಿ ತೊಗೊಂಡೋಗೋಕ್ಕೆ ಅದ್ರದ್ದು ಗ್ರೋತ್ ಬರೋಲ್ಲ ಅಂತೇಳಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀವಿ. ಅದನ್ನು ಕಪ್ಪಲ್ಲಿ ನಾವು ನೀರು ಕುಡಿತೀವಿ, ಆ ಕಪ್ಪಲ್ಲಿ ರೆಡಿ ಮಾಡ್ತೀವಿ. ಸೊ ತರಕಾರಿ ಸಸಿಗಳಿಗೆಲ್ಲ ಸಸಿಗಳಿಗೆ ಮಾತ್ರ ನಾವು ಇವನ್ನ ಈ ಟ್ರೈಯಲ್ಲಿ ಹಾಕ್ತೀವಿ. ಬನ್ನಿ ಏರ್ ಥರ ಅಂತೇಳಿ ಕೋಕೋಫಿಟ್ ಗೊಬ್ಬರ ಅದನ್ನು ತಗೊಂಬಂದು ಎಲ್ಲ ರೆಡಿ ಮಾಡ್ತೀವಿ. ಇದನ್ನು ಅರ್ಧ ತುಂಬ್ಕೊತೀವಿ. ಯಾವ ರೀತಿ ಅಂದರೆ ಇದರಲ್ಲಿ ಅರ್ಧ ಸ್ವಲ್ಪ ಗ್ಯಾಪ್ ಬಿಡೋಂಗೆ ಟ್ರೈಯಲ್ಲಿ ತುಂಬ್ತೀವಿ. ಟ್ರೈಯಲ್ಲಿ ತುಂಬಿದ ನಂತರ ಇದಕ್ಕೆ ಒಂದೊಂದೇ ಬೀಜ ಹಾಕ್ತೀವಿ. ಯಾವ ರೀತಿ ಅಂದರೆ ಕೈಯಲ್ಲಿ ಒಂದೊಂದು ಸಿಂಗ್ ನಮ್ಮ ಲೇಬರ್ಗಳೆಲ್ಲ ಇದನ್ನು ಬೀಜ ಹಾಕ್ತಾರೆ. ಬೀಜ ಹಾಕಿದ ನಂತರ ಮತ್ತೆ ಇದನ್ನು ಟ್ರೈಯಲ್ಲಿ ಕೋಕೋಫಿಟ್ ಮತ್ತೆ ಫುಲ್ಫಿಲ್ ಮಾಡಿ ಈ ಥರ ನಾವು ರೆಡಿ ಮಾಡಿ ಒಂದೊಂದೇ ಟ್ರೈಗಳನ್ನು ತಗೊಂಬಂದು ಈ ಥರ ಸ್ಟೆಪ್ ಇಡ್ತೀವಿ. ಯಾಕೆ ಈ ಥರ ಸ್ಟೆಪ್ ಇಡ್ತೀವಿ ಅಂತಂದರೆ ಇದು ಜರ್ಮಿನೇಷನ್ ಬರಬೇಕು. ಹೀಟ್ ಆದರೆ ಮಾತ್ರ ಜರ್ಮಿನೇಷನ್ 99% ಬರುತ್ತೆ. ಅದಕ್ಕೋಸ್ಕರ ಈ ಥರ 1 by 1 ಇಟ್ಟು ಇದ್ರ ಮೇಲೆ ಒಂದು ಪಾಟ್ ಹಾಕ್ತೀವಿ. ರಾಪರ್ ಹಾಕಿಬಿಟ್ಟು ಅದೊಂದು 4 days ಗ್ಯಾಪ್ ಮಾಡ್ತೀವಿ. ಅದಾದಮೇಲೆ ಒಂದೊಂದೇ ಮೊಳಕೆ ಬರುತ್ತೆ. ಮೊಳಕೆ ಬಂದದನ್ನು ತೊಗೊಂಡು ನಾವು ಈ ಥರ ಬೆಡ್ ಮೇಲೆ ಖಾಲಿ ಜಾಗದಲ್ಲಿ ನಾವು ಅದನ್ನ ಹರಡ್ತೀವಿ. ಪ್ಲಾಟ್ಫಾರ್ಮ್ 1 by 1 ಜೋಡಿಸ್ತಾ ಹೋಗ್ತೀವಿ. ಇವಾಗ ಯಾವ್ಯಾವ ಸೀಡ್ಸ್ ಹಾಕಿದ್ದೀರಾ? ಇವಾಗ ಸದ್ಯ ಈಗ ಜೂನ್ ತಿಂಗಳು ನಮ್ಮಲ್ಲೆಲ್ಲ ಈ ಟೊಮೊಟೊ ಸೀಸನ್ನು ಮತ್ತು ಚಿಲ್ಲಿ ಸೀಸನ್ ಸ್ಟಾರ್ಟ್ ಆಗಿರುತ್ತೆ. ಆದಷ್ಟು ನಾವೀಗ ನೋಡ್ರಿ ಉತ್ಪಲ ಕಂಪ್ನಿದು ಗುರುಶ್ರೀ ಅಂತೇಳಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ರೈತರ ಫೀಡ್ಬ್ಯಾಕ್ ಮೇಲೆ ನಾವು ಹಾಕ್ತಾ ಇರೋದು. ಅದೇ ರೀತಿ ಕ್ಲಾಸ್ ಕಂಪ್ನಿದು ಸಹ ಯೋಗಿ 35 ಅಂತ ಬರುತ್ತೆ. ಅದನ್ನು ಸಹ ನಾವು ತುಂಬ 80% ಕ್ಲಾಸ್ ಕಂಪ್ನಿದೆ ನಾವು ಸೀಡ್ಸ್ ಟೊಮೊಟೊವನ್ನು ಫೋಕಸ್ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಅದು ಭಾಳ ದಿವಸ ಹಾಳಾಗಲ್ಲ, ತುಂಬ ಲಾಂಗ್ ಕ್ರಾಪ್ ಬರುತ್ತೆ. ಆ ಉದ್ದೇಶಕ್ಕೋಸ್ಕರ ಯೋಗಿ ಟೊಮೊಟೊ ಮಾಡ್ತೀವಿ. ಚಿಲ್ಲಿಲಿ ತುಂಬ ವೆರೈಟಿಗಳಿದ್ದಾವೆ, ತುಂಬ ಕಂಪ್ನಿಗಳು ಹಾಕ್ತೀವಿ. ಅದರಲ್ಲಿ ಸಿಜಿಂಟಾ ಕಂಪ್ನಿದಾಗಿರ್ಬೋದು, ಅದೇ ರೀತಿಯಾಗಿ ಫಾರ್ಮಜಿನ್ ಕಂಪ್ನಿದಾಗಿರ್ಬೋದು, ಯುನಿಸೆಮ್ ಕಂಪ್ನಿದಾಗಿರ್ಬೋದು, ರಾಯಲ್ ಕಂಪ್ನಿದಾಗಿರ್ಬೋದು, ವೆಲ್ಕಮ್ ಕಂಪ್ನಿದು ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇದೆ ಹಲವಾರು ಕಂಪ್ನಿಗಳಲ್ಲಿ ನಾವು ಈ ಥರ ಸೀಡ್ಸ್ನ ಬೀಜಗಳನ್ನ ರೆಡಿ ಮಾಡಿ ಮೊಳಕೆ ಬಂದಮೇಲೆ ತೊಗೊಂಡು ಬೆಡ್ ಮೇಲೆ ಹರಡ್ತೀವಿ. ಒಂದೊಂದು ತರಕಾರಿದು ಎಷ್ಟೆಷ್ಟು ವೆರೈಟಿ ಸೀಡ್ಸ್ ಕಂಪ್ನಿ, ಯಾವ್ಯಾವ ಕಂಪ್ನಿದು ಸೀಡ್ಸ್ ಹಾಕ್ತೀರಾ? ಟೊಮೊಟೊದಲ್ಲಿ ಹೆಚ್ಚಿಗೆ ಒಂದು 7-8 ಕಂಪ್ನಿ ಬ್ರ್ಯಾಂಡೆಡ್ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಮೆಣಸಲ್ಲ ಸಹ ಆಗಿರ್ಬೋದು. ಬದನೆಯಲ್ಲಿ 2 ಕಂಪ್ನಿ ಮಾತ್ರ ಹಾಕ್ತೀವಿ. ಒಂದು ಲಲಿತಾ ಮತ್ತು ಧ್ರುವ ಅಂತೇಳಿ 2 ಕಂಪ್ನಿ ಮಾಡ್ತೀವಿ. ಹುಳಿ ಟೊಮೊಟೊದಲ್ಲೂ ಸಹ ಅಷ್ಟೇ ಫಾರ್ಮಜಿನ್ ಕಂಪ್ನಿ ಆಗಿರ್ಬೋದು, ಇನ್ನಸೆಮ್ ಕಂಪ್ನಿ ಆಗಿರ್ಬೋದು, ಆಮೇಲೆ ಸಿಜಿಂಟಾ ಇಶಾ ಕಂಪ್ನಿ ಅಂತ ಇದೆ, ಜೈವೋ ಅಂತ ಇದೆ, ಸಿಜಿಂಟಾ ಕಂಪ್ನಿದು ಬಾವೋ ಅಂತ ಇರುತ್ತೆ, ಆಮೇಲೆ ಸಾವೋ ಅಂತಲೂ ಇದೆ ಅದರ ಹುಳಿ ಟೊಮೊಟೊದಲ್ಲಿ. ಹೀಗೆ ಹಲವಾರು ಕಂಪ್ನಿಗಳು, ಸಿಮಿನೇಸ್ ಕಂಪ್ನಿ, ಆರ್ಯಮಾನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಈ ಥರ ಬ್ರ್ಯಾಂಡೆಡ್ ಸ್ಟ್ಯಾಂಡರ್ಡ್ ಕಂಪ್ನಿವು ಯಾವ ರೀತಿ ಚೆನ್ನಾಗಿ ಬರ್ತಕ್ಕಂಥ ಟೊಮೊಟೊ ಅತಿ ಹೆಚ್ಚು ಇಳುವರಿ ಬರ್ತಕ್ಕಂಥ ಟೊಮೊಟೊ ಸೀಡ್ಸ್ಗಳನ್ನು ಪರ್ಚೇಸ್ ಮಾಡ್ತೀವಿ. ಹೀಗೆ ರೈತರಿಗೂ ಸಹ ಅದರಿಂದ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮಗೆ ಹೊರತಾಗಲಿ ಹೆಚ್ಚು ಇಳುವರಿ ಬರಲಿ, ಪೀಕಿಂಗ್ ಏನಿದೆಯಲ್ಲ ಅದು 7-8-10-15 ಪಟ್ಟ ಪೀಕಿಂಗ್ ಬರೋ ಉದ್ದೇಶದಿಂದ ಅದನ್ನು ನಾವು ರೆಕಮೆಂಡ್ ಮಾಡಿ ಅದನ್ನೇ ಜಾಸ್ತಿ ಹೆಚ್ಚಾಗಿ ಫೋಕಸ್ ಮಾಡ್ತೀವಿ. ಸೊ ಇದು ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ? ಇದು ಮಿನಿಮಮ್ 3-4 ದಿನ ತನಕ ಆದಮೇಲೆ ಮೊಳಕೆ ಬರುತ್ತೆ. ಅದನ್ನು ನಾವು ಹಂಗೆ ಪ್ಲಾಟ್ಫಾರ್ಮಲ್ಲಿ ಹಾಕ್ತೀವಿ ಈ ಥರ. ಈ ಥರ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಅದು ಈ ಕಡೆ ಮುಂದೆ ಬನ್ನಿ. ಒಳ್ಳೆ ಸಹ ನಮ್ಮಲ್ಲಿ ಇರುತ್ತೆ, ಎಲ್ಲ ಥರದ್ದು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಕಂಪ್ನಿಯು ಏನಂತಾರೆ ಅಂತೇಳಿ ಎಲ್ಲ ತುಂಬ ಹೆಚ್ಚಿನ ಮಾಹಿತಿ ನೋಡ್ತೀನಿ. ಅಲ್ಲ, ಯಾವ್ಯಾವ ವೆಜಿಟೇಬಲ್ ಸಸಿಗಳು ಸಿಗುತ್ತೆ ಹೆಸರು ಹೇಳಿಬಿಡಿ. ವೆಜಿಟೇಬಲ್ ಈಗ ಟೊಮೊಟೊ ಸಿಗುತ್ತೆ, ಅದರಲ್ಲಿ ಹುಳಿ ಟೊಮೊಟೊ ಸಿಗುತ್ತೆ, ಅದೇ ರೀತಿಯಾಗಿ ಮೆಣಸು, ಅದೇ ರೀತಿಯಾಗಿ ಬದನೆ,
ಆಮೇಲೆ ಸಿಹಿ ಟೊಮೊಟೊನೂ ಸಿಗುತ್ತೆ. ಸಿಹಿ ಟೊಮೊಟೊ, ಉತ್ತುತ್ತಿ ಟೊಮೊಟೊ ಅಂತೀವಿ ನಮ್ಮಲ್ಲಿ, ಜಾಮೂನ್ ಟೊಮೊಟೊ ಅಂತೀವಿ, ಸಿಹಿ ಟೊಮೊಟೊ, ಹಸಿರು ಬದನೆ ಅಂದರೆ ಗುಳ್ಳ ಅಂತಾರೆ ಸೌತ್ ಕನ್ನಡ ಕಡೆಗೆಲ್ಲ, ಮೈಸೂರು ಬದನೆ, ಆಮೇಲೆ ಮಾರಿಗೋಲ್ಡ್ ಚೆಂಡಿ ಹೂ ಸಹ ಬೆಳಿತೀವಿ, ಪಪ್ಪಾಯಿ ಸಹ ಬೆಳಿತೀವಿ. ಪಪ್ಪಾಯಲ್ಲಿ ವೆಲ್ಕಮ್ ಮಾತ್ರ ಬೆಳಿತೀವಿ, ವೆಲ್ಕಮ್ WS46 ಅಂತೇಳಿ. ಯಾಕೆ ಅದನ್ನು ಮಾತ್ರ ಹಾಕೋದು? ಅದು ಗ್ರಾಹಕರು ಚೆನ್ನಾಗಿ ಇಳುವರಿ ಅದಕ್ಕೆ ಬರುತ್ತದೆ. ಆಮೇಲೆ ಅಷ್ಟು ಗಿರಾಕಿಗಳು ವ್ಯಾಪಾರಸ್ಥರು ತಗೊಂಡು ಹೋಗೋದು, ಅದು ತುಂಬ ಬಾಳಿಕೆ ಬರುತ್ತೆ. ಒಂದು 10 ದಿವಸ ಇಟ್ಟರು ಅದು ಯಾವುದೇ ರೀತಿ ವೈರಸ್ ಬರಲ್ಲ, ಡ್ಯಾಮೇಜ್ ಬರಲ್ಲ ಅಂತೇಳಿ ಅದನ್ನು ಅಪೇಕ್ಷೆ ಪಡ್ತಾರೆ. ತಗೊಂಡೋಗೋರು ಸಹ ಅದನ್ನೇ ಹೇಳ್ತಾರೆ, ವೆಲ್ಕಮ್ ಬಿಟ್ಟು ಯಾವ್ದಾಗಬೇಡಿ ಅಂತ ಹೇಳ್ತಾರೆ. ಸೊ ರೈತರಿಗೆ ಯಾವುದು ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತೋ ಅಂಥ ಬೀಜಗಳನ್ನು ಮಾತ್ರ ಹಾಕೋದು. ಚೆನ್ನಾಗಿರುತ್ತೆ, ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ಯಾವುದೇ ಕಂಪ್ನಿಯಲ್ಲಿ ನಾವು ಹೋಗಿಲ್ಲ, ವೆಲ್ಕಮ್ ಕಂಪ್ನಿ ಜೊತೆ ಮಾತ್ರ ನಾವು ಅದನ್ನು ತಗೊಂಬಂದು ಹಾಕ್ತೀವಿ. ಓಕೆ, ಯಾವ ರೀತಿ ಅಂತ ತೋರಿಸ್ತೀನಿ. ಈ ಥರ ನಾವು ಅಲ್ಲಿ ಮೊಳಕೆ ಬಂದು 2 ದಿವಸ ಆದಮೇಲೆ ಈ ಥರ ಬೆಡ್ಗಳಿಗೆ ಹರಡ್ತೀವಿ. ಒಂದೊಂದೇ ಬೆಡ್ ಜೋಡಿಸ್ತಾ ಇದ್ದೀವಿ, ಟ್ರೈಸ್ ಯೂನಿಫಾರ್ಮಲಾಗಿ ಜೋಡಿಸ್ತಾ ಹೋಗ್ತೀವಿ. ಹಾಂ, ಯೂನಿಫಾರ್ಮಲ್ಲಿ ಈ ಥರ ನಾವು ಜೋಡಿಸ್ತಾ ಬರ್ತಿರ್ತೀವಿ ಸಿಸ್ಟಮೆಟಿಕ್ಕಾಗಿ. ಅದು ಯಾವುದೇ ರೀತಿ ನೀರಾಗಲಿ ಇದಾಗಲಿ ಬರಬಾರ್ದು ಅಂತೇಳಿ ಟ್ರೈಕೋಡರ್ಮನ ಆಲ್ರೆಡಿ ಮಿಕ್ಸ್ ಮಾಡಿರ್ತೀವಿ ಗೊಬ್ಬರದಲ್ಲಿ. ಅದು ಆದಾಗ ರೋಗ ನಿರೋಧಕ ಶಿಲೀಂಧ್ರನಾಶಕಗಳು ಎಲ್ಲದರಲ್ಲಿ ಯಾವುದೂ ಬರೋದಿಲ್ಲ. ನೋಡಿದ್ರಲ್ಲ ರೈತ ಬಂದವರೇ, ನಮ್ಮ ನರ್ಸರಿ ಒಂದು ಕಿರುಪರಿಚಯ ನೋಡಿದ್ರಿ. ನಮ್ಮ ನರ್ಸರಿಯಲ್ಲಿ 365 ದಿನಗಳು ಸಹ ನಮ್ಮಲ್ಲಿ ತರಕಾರಿ ಸಸಿಗಳು ಆ್ಯಂಡ್ ಪಪ್ಪಾಯಿ ಹಣ್ಣು ಸಸಿಗಳು ದೊರೆಯುತ್ತವೆ. ನೀವು ಯಾವಾಗಾದರೂ ಫೋನ್ ಮಾಡ್ಬೋದು, ಎನಿ ಟೈಮ್ ನಮ್ಮ ಫೋನ್ ಅಟೆಂಡ್ ರೆಡಿ ಇರ್ತದೆ. ನೋಡಿದ್ರ ಈಗಲೇ ಬುಕ್ಕಿಂಗ್ ಮಾಡಿ, ಇನ್ಯಾಕೆ ತಡ. ಯಾವುದೇ ರೀತಿಯಾಗಿ ನೀವು ತಗೊಂಡೋಗಿರೋ ಸಸಿಗಳಿಗೆ ಪ್ರತಿಯೊಂದು ಸೂಕ್ತ ಮಾಹಿತಿಗಳನ್ನು ಸಹ ನಾವು ನೀಡ್ತೀವಿ. ಈಗ ಇನ್ನೇನು ತಡ, ಹಿಂದೆ ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ನನ್ನ ನಂಬರ್ ಬಂದುಬಿಟ್ಟು ದೂರವಾಣಿ ಸಂಖ್ಯೆ 9986675911. ಕೆಳಗಡೆ ನಮ್ಮ ನಂಬರ್ ಇರುತ್ತದೆ. ಜೈ ಜವಾನ್ ಜೈ ಕಿಸಾನ್.